ಸೊ ಗೈಸ್ ಅವತ್ತಿನ ವಿಡಿಯೋನೇ ಮತ್ತೆ ಪುನಃ ಕಂಟಿನ್ಯೂ ಮಾಡ್ತಾ ಇದ್ವಿ ಇವತ್ತು ಜೈನ್ಕಲ್ ದೇವಸ್ಥಾನಕ್ಕೆ ಹೊರಟಿದೀವಿ. ಅಂಡ್ ನಮ್ಮ ಅಕ್ಕ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ, ಫುಲ್ ಸಂಸ್ಕಾರಿ ತರ, ಫುಲ್ ಆಂಟಿ ಆಗ್ಬಿಟ್ಟಾಳೆ ಗೈಸ್. ಅಂಡ್ ಇವಾಗ ನಮ್ ಜೀಜು ಕಾರ್ ತೆಗಿತಾ ಇದ್ದಾರೆ. ಅಂಡ್ ಜ್ಯೋತಿಕ್ ಆಫೀಸ್ಗೆ ಲೀವ್ ಹಾಕಿಲ್ಲ, ಹಂಗೆ ಬರ್ತಾಳೆ. ಅಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ನಾನ್ ಮನೆಗ್ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. 2 o'clock ಲಾಗಿನ್ ಆಗಿರ್ತೀನಿ ಅಂತ ಹೇಳಿದೀನಿ ಅವ್ರಿಗೆ. ಅಷ್ಟ್ರಲ್ಲಿ ಏನಾದ್ರು ಬಂದಿಲ್ಲ ಅಂತ ಅಂದ್ರೆ ಅಲ್ಲೇ ಹತ್ ಬಿಡ್ತಾಳೆ ನಮ್ಮ ಅಕ್ಕ. ನಾನು ಆಗ ಸುಳ್ಳು ಹೇಳಿದೀನಿ ಗೈಸ್, ಫ್ಯಾಮಿಲಿ ಎಮರ್ಜೆನ್ಸಿ ಅಂತ. ನೋಡಿ ಗೈಸ್ ಎದ್ದಿದ್ವಿ. ನಮ್ಮ ಅಕ್ಕ ನೋಡಿ ಗೈಸ್ ಏನ್ ಫುಲ್ ಕಾನ್ಶಿಯಸ್. ಕಾರಿಗಲ್ಲ ಕಣಲ್ಲಿ, ಅಲ್ಲಿ ನೋಡಲ್ಲಿ ಅವ್ರದ್ದು ತುಳಸಿ ಕಾರಿಗೆ ಏನಾದ್ರೂ ಪರವಾಗಿಲ್ಲ, ತುಳಸಿ ಗಿಡಕ್ಕೆ ಏನಾಗ್ಬಾರ್ದು ಅನ್ನೋ ಚಿಂತೆ ಆಗೈತೆ ನಮ್ಮ ಅಕ್ಕಂಗೆ. ಇಡ್ತಾರ ಇನ್ನೇನ್ ಸ್ವಲ್ಪ ಹೊತ್ತು ಕಾರ್ಗೆ. ಸೊ ಇರಿ ಗೈಸ್, ಇವಾಗ ಕಾರಲ್ಲಿ ಹತ್ಕೊಂಡ್ಬಿಟ್ಟು ಯಾವ ಕಡೆ ಬಿಸಿಲು ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ನಾನು ಹತ್ತಿದ ಕಡೆನೆ ಮೋಸ್ಟ್ ಆಫ್ ದ ಟೈಮ್ ಬಿಸಿಲು ಬಂದಿರುತ್ತೆ, ಸೊ ಅದಕ್ಕೆ ನಾನು ಈ ಕಡೆ ಹತ್ತೀನಿ ಸರ್. ನನ್ನೇ ಬಿಸಿಲಿರೋ ಕಡೆ ಕಳಿಸ್ಬಿಟ್ರು ಇವ್ರು ಫೈನಲಿ. ಪ್ರತಿ ಸತಿ ನಾನೇ ಈ ಕಡೆ ಸೈಡ್ ಕೂರೋ ತರ ಆಗುತ್ತೆ ಗೈಸ್. ನಮ್ ಕಾರಲ್ಲೂ ಅಷ್ಟೇ, ಯಾರ್ ಕಾರಲ್ಲಾದ್ರೂ ಹೋಗ್ಲಿ ನನ್ ಈ ಸೈಡ್ ಹಾಕ್ಬಿಡ್ತಾರ, ಅದ್ ಯಾಕೆ ಅಂತ ಗೊತ್ತಿಲ್ಲ. ನನ್ ಈ ಕಡೆ ಕೂರ್ಬಾರ್ದು ಬಿಸಿಲು ಬೀಳುತ್ತೆ ಅನ್ಕೊಂಡ್ ಈ ಕಡೆ ಬಂದಿರಲ್ಲ, ಅಗೇನ್ ನನ್ ಈ ಸೈಡ್ ಹಾಕ್ಬಿಡ್ತಾರೆ ಎಲ್ರುನು. ಅಂಡ್ ಇವಾಗ ಹೊರಟ್ವಿ ಎಲ್ರು. ಆ ಕಾರಲ್ಲಿ ಸ್ಟಿಕ್ಕರ್ಸ್ ಇರೋದ್ರಿಂದ ಯಾರೋ ಒಬ್ಬ ಹೊಸ ಹೆಣ್ಣು ಗಂಡು ಹೋಗ್ತಾರೆ ಅಂತ ಇರೋಬರ ರೋಡಲ್ಲಿ ಹೋಗೋರೆಲ್ಲ ನಮ್ ಕಾರ್ನೇ ನೋಡ್ತಾ ಇರ್ತಾರೆ. ಸದ್ ಯಾಕೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಮದ್ವೆ ಆಗಿ 3 ದಿನ ಆಗೋಯ್ತು, ಇನ್ನ ಹಂಗೆ ನೋಡ್ತಾವ್ರ ಜನಗಳು. ವೈ ಬಿಕಾಸ್ ಈ ಕಾರಲ್ಲಿ ಸ್ಟಿಕ್ಕರ್ ಇದೆ ಅಂತ. ನಮ್ ಕಾಲೇಜ್ಗೆ ಯಾರೋ ಬರ್ತಾರೆ ಅಂತ ಹೇಳಿ ಫುಲ್ ಬ್ಯಾನರ್ ಮೇಲೆ ಬ್ಯಾನರ್ ಹಾಕ್ಸ್ಬಿಟ್ಟವ್ರಪ್ಪ. ಸೊ ಗೈಸ್ ಇವಾಗ ಎಲ್ರು ಟೆಂಪಲ್ ಬಂದು ಹೋಗ್ತಾ ಇದೀವಿ. ಇದೆ ನೋಡ್ರಿ. ದೇವ್ರಿಗೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಬ್ಲಾಗಿಗೆ ಹಾಯ್ ಮಾಡ್ಬೇಕಾ. ನೆನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ತಂಪಾಗೈತೆ, ಅವ್ರಲ್ಲಿ ಸತ್ತಕ್ಕೆ ಆಗ್ತಿರ್ಲಿಲ್ಲ ನನ್ ಪ್ರಕಾರ. ಎಲ್ರು ಹತ್ತುತ್ತಾ ಇದೀವಿ. ಇನ್ನ ಇವಾಗ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಆಲ್ರೆಡಿ ನಮ್ ದೊಡ್ಡಪ್ಪ ಅಲ್ಲಿ ಮೇಲ್ ಹೋಗಿದ್ದಾರೆ. ಸೊ ನಾನ್ ಮೇಲ್ ಹತ್ಬಿಟ್ಟು ಸಿಗ್ತೀನಿ, ಅಲ್ಲಿ ತನಕ ನನ್ ಕೈಲಿ ಬ್ಲಾಗ್ ಮಾಡಕ್ಕಾಗಲ್ಲ. ಮಾತಾಡ್ಕೊಂಡ್ ಹತ್ತಿರೋ ಫುಲ್ ಸುಸ್ತಾಗ್ಬಿಡುತ್ತೆ ಗೈಸ್. ನಾವು ಹಿಂಗೆ ಆಡ್ತಾ ಇದ್ವಿ ಲಾಸ್ಟ್ ಟೈಮ್ ಎಲ್ಲ ಬಂದಾಗ, ಈ ಮಕ್ಳು ಆಡ್ತಿದಾರಲ್ಲ ಸೇಮ್ ಈ ತರಾನೇ ಆಡ್ತಿದ್ವಿ. ಈ ಟೈಮ್ ಏನಾದ್ರು ಆಡಿದ್ರೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ, ವೇಟ್ ಮಾಡ್ತಾರಿ. ಮತ್ತೆ ಮೇಲ್ ಹೋದ್ಮೇಲೆ ಸಿಗ್ತೀನಿ. ನಮ್ಮ ಅಕ್ಕ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಫುಲ್ ನಾರ್ಮಲ್ ತರ ಬಂದಿರ್ಲಿ. ಈ ಸರ್ತಿ ಬಂದಾಗ ಫುಲ್ ಬ್ಯಾಂಗಲ್ಸ್, ಕಾಲುಂಗ್ರ, ಸರ ಎಲ್ಲ ಹಾಕೊಂಡಿದ್ದಾರೆ. ವೈ ಬಿಕಾಸ್ ಶಿ ಇಸ್ ಮ್ಯಾರಿಡ್ ಗೈಸ್, ಶಿ ಇಸ್ ಮ್ಯಾರಿಡ್ ನೌ. ಓ ಮೈ ಗಾಡ್, ನಮ್ ದೊಡ್ಡಪ್ಪ ಜೀಜು ನೋಡ್ರಿ ಅಲ್ಲಿ ಅಷ್ಟ್ ದೂರ ಹೋಗೋರಿ. ನಾವು 4 ಜನ ಹಸ ಬುಸ ಹೋಗ್ತಾ ಇದೀವಿ ನಿಧಾನಕ್ಕೆ. ಅವ್ರ ಆತರ ಫುಡ್ ತಿಂತಾರೆ, ನಾವ್ ಬರೀ ಅನ್ಹೆಲ್ತಿ ಫುಡ್ ತಿಂತೀವಿ. ಈ ಜಿಮ್ ನನ್ ಮಗ ನೋಡಿ ಹಿಂಗ್ ಆ ಕಡೆ ಈ ಕಡೆ ಆಡಿಸ್ಕೊಂಡು ಒಂದ್ ಬ್ಯಾಕ್ನ ಹೆಂಗ್ ಹೋಗ್ತಾವ್. ಇವಾಗ ಹೇಳಿದಕ್ಕೆ ಜಿಮ್ ಅಂತ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾನ ಅಷ್ಟೇ. ಮೋಟಿವೇಶನ್ ನಮ್ಗೆ ಈ ತರ ಯಾಕಾಗುತ್ತೆ ಅಂದ್ರೆ, ನಾವ್ ಒಂದ್ ಎಕ್ಸರ್ಸೈಸ್ ಮಾಡಲ್ಲ, ಯೋಗ ಮಾಡಲ್ಲ, ಏನ್ ಮಾಡಲ್ಲ, ತಿಂದ್ ಮಲ್ಕೊಳ್ಳೋದು ಅಷ್ಟೇ ನಮ್ ಕೆಲ್ಸ. ಅದಕ್ಕೆ ಫೋನ್ ನೋಡೋದು, ನಮ್ಮಮ್ಮ ಮಾಡಿ ತಿನ್ನೋದು, ಮಲ್ಗೋದು, ಇನ್ನೇನು ಕೆಲ್ಸ ಮಾಡಲ್ಲ. ನಮ್ಮ ಅಮ್ಮಂಗೂ ಬೈಯೋದು, ಈ ತರ ಅಡ್ಗೆ ಮಾಡಿದ್ಯಾ ಹಂಗೆ ಹಿಂಗೆ ಅಂತ. ಅದಕ್ಕೆ ಇವತ್ತು ಹತ್ತಕ್ ಆಗ್ತಾ ಇಲ್ಲ, ಹಸಬುಸ ಅಂತ ಇದೀವಿ. ಇನ್ನ ಅರ್ಧ ಕೂಡ ಹತ್ತಿಲ್ಲ ಗೈಸ್, ಆಲ್ರೆಡಿ ಸಾಕಾಗೋಯ್ತು. ಹತ್ತುತ್ತಾ ಮೇಲೆ ಕೊಪ್ಪಲ್ಪಿಂದ ನಿಮ್ಗೆಲ್ರಿಗೂ ತೋರಿಸ್ತೀನಿ ನಾವ್ ಹೆಂಗ್ ಹತ್ತೀವಿ. ಇಷ್ಟೇ ಗೈಸ್ ನನ್ ಕೈಲಿ ಲಾಗ್ ಮಾಡಕ್ಕಾಗೋದು. ಇನ್ನ ಮಾತಾಡಿದ್ರೆ ನನ್ ಕೈಲಿ ಆಗಲ್ಲ, ಸುಸ್ತಾಗ್ತೈತೆ ಆಲ್ರೆಡಿ. ಮೇಲ್ಗಡೆ ಹೋಗ್ಬಿಟ್ಟು ಎದುರಿಸಿದ್ವಿ. ನಮ್ ದೊಡ್ಡಪ್ಪನೇ ಬಂದ್ ಹತ್ಕೋತಿದ್ದಾರೆ ಆಲ್ರೆಡಿ. ನಮ್ ಕೈಲಿ ಆಗ್ತಾ ಇಲ್ಲ ಗೈಸ್. ಸ್ವಲ್ಪ ನೀರು ಕುಡಿಯೋಣ ಇರಿ, ಆಗ್ತಿಲ್ಲ.
ನಮ್ ದೊಡ್ಡಪ್ಪ ಎಲ್ರಿಗೂ ತುಂಬಿಸ್ಕೊಡ್ತಾರೆ ನೀರ್ನ. ಎಲ್ಲೋಗ್ ಪೋಸ್ ಕೊಡ್ತಾರ ನಮ್ ಜೀಜು. ಎಷ್ಟ್ ಬೇಗ ಜಿಮ್ ಬಾಯ್ ಮೋಟಿವೇಶನ್ ತಗೊಂಡ್ ಫುಲ್ ಮನ್ಸಿಗೆ ತಗೊಂಡ್ ಮೇಲೆ ತೊಡೋಗ್ಬಿಟ್ಟಿದ್ದಾನೆ ಗೈಸ್. ಇನ್ನೇನಾದ್ರು ಅಂದ್ಬಿಡ್ತೀವಿ ರೇಗಿಸ್ತೀವಿ ಅಂತ. ನಾವು ಕುಂತಿಲ್ಲ ಗೈಸ್. ಜಿಮ್ ಬಾಯ್ ಏನು ನಾವು ಕೂತಿಲ್ಲ, ಒಂಚೂರು ನಿಧಾನಕ್ಕೆ ಹೋಗ್ತೀವಿ. ಜಿಮ್ ಬಾಯ್ ಸ್ವಲ್ಪ ಬೇಗ ಹೋಗಿದ್ದಾನೆ. ಅರ್ಧಂಬರ್ಧ ಜಿಮ್ಗೆ ಹೋಗ್ತಿದ್ದೀವಿ, ನೀವು ಜಿಮ್ಗೆ ಬಂದಿಲ್ಲ. ನಾವು ಜಿಮ್ಗೆ ಬಂದಿಲ್ಲ, ನಾವಿನ್ನೇನಾಗ್ಬೇಕು. ಓಕೆ, ಆಮೇಲೆ ಸಿಗ್ತೀನಿ ರೀ. ಫೈನಲ್ಲಿ ಇನ್ನೇನ್ ಸ್ವಲ್ಪ ಐತೆ, ರೀಚ್ ಆದ್ವಿ. ಸ್ವಲ್ಪ ಐತೆ ಅಷ್ಟೇ ಗೈಸ್. ಬೇಗನೆ ಬಂದಿದೀವಿ ಅನ್ಸುತ್ತೆ ನನ್ನ ಪ್ರಕಾರ. 10 to 15 minutes ತಗೊಂಡಿದೀವಿ ಅನ್ಸುತ್ತೆ ಅಷ್ಟೇ. ಹಿರಿ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೂ ಕೂಡ ಟೆಂಪಲ್ನ. ಫಾಸ್ಟ್ ಗೈಸ್. ನಮ್ ಜೀವಗಳಪ್ಪ ಎಲ್ಲ ಬಂದ್ ಕೂತಾರೆ. ನಮ್ ಜಿಮ್ ಬಾಯ್ ಎಲ್ಲ ಹೋಗ್ಬಿಟ್ಟವನೆ. ಜಿಮ್ ಬಾಯ್ ನೋಡಿ ಫುಲ್ ಮೋಟಿವೇಟ್ ತಗೊಂಡ್ ಹೆಂಗ್ ಬಂದ್ ನಿಂತ್ಕೊಂಡ್ಬಿಟ್ಟವನೆ. ಫೈನಲ್ಲಿ ರೀಚ್ ಆದ್ವಿ. ಪುನಃ ಮುಖ ತೊಳ್ಕೊಂಡ್ ಬನ್ನಿ, ಕೈಕಾಲು ತೊಳ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಸೊ ಇವಾಗ ಕೈಕಾಲು ತೊಳ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗ್ಬೇಕು. ನಮ್ಮ ಅಕ್ಕ ನೋಡಿ ಆಟ್ಬಿಟ್ಟಂಗೆ ಒಳಗೆ ಡಗಡಗ ಅಂತ ಫುಲ್ ಸುಸ್ತಾಗ್ಬಿಟ್ಟಾಳ. ಒಂದ್ ಸೆಕೆಂಡ್ ನಿಲ್ಸ್ಕೊಂಡ್ರೆ ಸರಿ. ಸೊ ಗೈಸ್, ಕಾಲೆಲ್ಲ ತೊಳ್ಕೊಂಡ್ಬಂದು ಎಲ್ರು ಕೂಡ ಒಂದೇ ಸರಿ ರೀಚ್ ಆದ್ವಿ. ವೆಯ್ಟ್ ಮಾಡ್ತಾ ಇದ್ರು ನಮ್ ದೊಡ್ಡಪ್ಪ ಜಿಜು ಎಲ್ಲ. ಸೊ ಎಲ್ರು ಬಂದು ಇವಾಗ ರೀಚ್ ಆಗಿದ್ದೀವಿ ಟೆಂಪಲ್ಗೆ. ನಾವೆಲ್ಲಿ ಬಂದಿರೋದಂದ್ರೆ ಜೇನ್ಕಲ್ಗೆ. ಪ್ರತಿ ಸತಿ ಬಂದಾಗ ಇಡೀ ಫ್ಯಾಮಿಲಿ ಅವ್ರು ಬರ್ತಾ ಇದ್ವಿ. ಇವತ್ತು ಅಮ್ಮ, ದೊಡ್ಡಮ್ಮ ಮತ್ತೆ ಅಪ್ಪ ಇಬ್ರೇ ಮಿಸ್ಸಿಂಗ್. ಎಲ್ರು ಬಂದಿದ್ದೀವಿ. ಅಂಡ್ ಇವತ್ತು ನಮ್ ಜೊತೆ ಜಾಯ್ನ್ ಆಗಿರೋದು ನಮ್ ಜೀಜು. ನ್ಯೂಲಿ ಮ್ಯಾರಿಡ್ ಆಗಿ ಫಸ್ಟ್ ಟೈಮ್ ಇಬ್ರು ದೇವಸ್ಥಾನಕ್ಕೆ ಬಂದಿದ್ದಾರೆ ಜೇನ್ಕಲ್ಗೆ. ಆಸ್ ಅ ನ್ಯೂಲಿ ಮ್ಯಾರಿಡ್ ಫಸ್ಟ್ ಅಲ್ಲಿ ಒಬ್ಬೊಬ್ರೆ ಬಂದವ್ರೆ. ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಆಗಿ ಫಸ್ಟ್ ಟೈಮ್ ಬಂದಿರೋದು ಇಬ್ರು. ಫುಲ್ ಕಾಲೆಲ್ಲ ಸುಟ್ಟೋಗ್ತಾ ಇದೆ ವಯಸ್ಸಲ್ಲಿ. ಇದ್ರ ಮೇಲೆ ನಡೆದ್ರೆ ಕಾಲ್ ಫುಲ್ ಸುಟ್ಟೋಗುತ್ತೆ, ಇಲ್ಲಿ ನಡೆದ್ರೆ ಫುಲ್ ತಂಪಾಗುತ್ತೆ. ಫೈನಲಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ವ್ಯೂ ನೋಡಿ ಗೈಸ್, ಏನ್ ಕ್ರೇಜಿ ಆಗಿದೆ. ದೇವ್ರೇ ಕಾಪಾಡಪ್ಪ, ಎಲ್ಲ ಒಳ್ಳೇದಾಗತ್ತಾರ ನೋಡ್ಕೊಳಪ್ಪ, ಎಲ್ಲರಿಗೂ ಒಳ್ಳೇದಾಗತ್ತಾರ. ನಮಗೊಂದ್ ಸ್ವಲ್ಪ ಜಾಸ್ತಿ ಒಳ್ಳೇದಾಗತ್ತಾರ. ಓಕೆ ಗೈಸ್, ದರ್ಶನ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಈ ಬಿಸ್ಲಿಗೆ ಇಷ್ಟೊಂದು ಸ್ವೆಟ್ ಆಗಿದೀವಲ್ಲ, ಇನ್ನು ಅಂಜನಾದ್ರಿ ಇನ್ನೆಲ್ಲ ಹೋದ್ರೆ ಇನ್ನೆಷ್ಟು ಸ್ವೆಟ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂತೀರ ನಮ್ರತರ ಶೇಖರ್? ಫುಲ್ ಸುಸ್ತಾಗಿದೆ ಕಣೆ. ಅದು ಲೈಕ್ ಮಳೆಯ ಕಾಲದಲ್ಲಿ ಸುಸ್ತಾಗುತ್ತೆ ನಾನು ಆ ಬಿಸಿಲಿಗೆ. ಕೊಪ್ಪಳದಲ್ಲಿ ಈ ಬಿಸಿಲಿಗೆ ಅವಾಗಿದು ಮದ್ವೆ ಆಗಿರೋರ್ನ ಕಂಡಿಡಿಯೋದಂದ್ರೆ ಹಿಂಗೆ ಬಳೆ ತಡ್ಕೊಂಡಿರ್ತಾರೆ. ನಮ್ಮ ಅಕ್ಕಂಗೆ ನೆನ್ನೆಯಿಂದ ಸೋನೆ ಮನೆ ರೆಸಾರ್ಟ್ ಹೋಗ್ಬೇಕು ಅಂತ ಆಸೆ ಆಗ್ಬಿಟ್ಟೈತಿ. ಯಾವಾಗ ಹೋಗ್ತಾಳೆ ಗೊತ್ತಿಲ್ಲ. ಹೋಗ್ತೀನಿ, ಸದ್ಯದಲ್ಲೇ ಹೋಗ್ತಾಳೆ ಅನ್ಸುತ್ತೆ, ಮೇ ಬಿ ಥಿಂಕ್ ಸೊ. ಗೈಸ್, ಇವಾಗ 12 ಆಗಿದೆ. ನಾವ್ ಎಷ್ಟೊತ್ತಿಗೆ ಇಳಿತೀವಿ ನೋಡೋಣ ಬನ್ನಿ. ಕೆಳಗೋದ್ಮೇಲೆ ನಿಮ್ಗೆಲ್ರಿಗೂ ತೋರಿಸ್ತೀನಿ ಎಷ್ಟೊತ್ತಿಗೆ ಇಳಿತೀವಿ ಅಂತ. ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಇಳಿಬೇಕಾದ್ರೆ ಫುಲ್ ಈಜಿ, ದವ 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 ಅಂತ ಇಳ್ಬೋದು. ಇಳ್ದಾದ್ಮೇಲೆ ಗೊತ್ತಾಗೋದು ಕಾಲೆಲ್ಲ ಫುಲ್ ಶಿವರ್ ಆಗ್ತಾ ಇರುತ್ತೆ. ಅದು ಇನ್ನ ಚಾಮುಂಡಿ ಹಿಲ್ಸ್ ಹತ್ತದಾಗ ನೋಡ್ಬೇಕು. ಇದಾದ್ರೆ ಓಕೆ, ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಸ್ಟೆಪ್ಸ್ ಇದೆ. ಚಾಮುಂಡಿ ಹಿಲ್ಸ್ 1000 ಸ್ಟೆಪ್ಸ್ ಹತ್ತದಾಗಂತೂ ಕಾಲ್ ಫುಲ್ ಶಿವರ್ ಫೀಲ್ ಆಗ್ತಿದೆ. ಒಂದು 2 days ಬೇಕು ಸುಧಾರಿಸ್ಕೊಳಕ್ ಹತ್ತದಾಗ ನಾವು ಅಂತೂ. ನನ್ಗಿದೆ ಈಸಿ ಚಾಮುಂಡಿ ಹಿಲ್ಸ್ಗಿಂತ. ಅವ್ನು ಎಷ್ಟೇ ಸತಿ ಹೇಳ್ಕೊಟ್ರು ನಾನು ಅದೇ ಮಿಸ್ಟೇಕ್ ಮಾಡ್ತೀನಿ. ಅದ್ ಯಾಕೆ ಅಂತ ಗೊತ್ತಾಗಿಲ್ಲ ಇನ್ನ. ಅದೇ ಎಲ್ಲ ಓಕೆ, ಆದ್ರೆ ಕ್ಯಾಮ್ರಾ ಆಂಗಲ್ ಸರಿ ಆಗ್ತಿಲ್ಲ. ಎಲ್ರು ನನ್ಗೆ ಅದೇ ಕಂಪ್ಲೇಂಟ್ ಮಾಡೋದು, ಎಲ್ಲ ಓಕೆ ಐತೆ ನಿಂದು, ಕ್ಯಾಮ್ರಾ ಆಂಗಲ್ ನಿನ್ಗೆ ಇನ್ನ ಹಿಡ್ಕೊಳಕ್ ಬರ್ತಿಲ್ಲ ಅಂತ. ಅದು ಕೇಳಿಸ್ತಾ ಇಲ್ಲ, ಅದಕ್ಕೆ ಮೈಕಿಲ್ ಹಿಡ್ಕೊಂಡಿದೀನಿ. ಇವಾಗ ಇಳಿತಾ ಇದೀವಿ. ಇಳಿಬೇಕಾದ್ರೆ ಸ್ವಲ್ಪ ಕಾನ್ಶಿಯಸ್ ಆಗಿ ಇಳಿಬೇಕು. ಸೊ ಅದಕ್ಕೆ ಫೋನ್ ಇಟ್ಬಿಟ್ಟು ನಾನು ಇಳಿತೀನಿ, ಇಲ್ಲ ಅಂದ್ರೆ ದಬಾಕೊಂಡು ಅಲ್ಲಿ ಕೆಳಗಡೆ ಬಿದ್ದಿರ್ತೀನಿ. ಕರೆಕ್ಟ್ ಆಗಿ ಇಳ್ದಿಲ್ಲ ಅಂತ ಅಂದ್ರೆ ಸ್ವಲ್ಪ ಕಾನ್ಶಿಯಸ್ ಇಂದಾನೆ ಇಳಿಬೇಕು. ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ಇಳ್ದಾದ್ಮೇಲೆ. ಬಾಯ್ ಏನೇನು ಅವತಾರ ಆಡೋಕ್ ಹೋಗ್ತಾ ಇದ್ದಾನೆ, ಸರಿಯಾಗಿ ಓಡಿಸ್ಕೊಂಡ ಜಿಮ್ ಬಾಯ್. ಅವನವನೇ ಸಿಗಾಕಂತ ನಮ್ಮ ಮನೇಲಿ ಸುಮ್ನೆ ಇರ್ತಾರೆ, ಏನು ಗೊತ್ತಿರಲ್ಲ. ನಾವ್ ಹೆಂಗೋ ಮ್ಯಾನೇಜ್ ಮಾಡಿರ್ತೀವಿ. ಹೋಗೋಗ ಅವನವನೇ ನಾನ್ ಸೆನ್ಸ್ ತರ ಸಿಗಾಕ ಹೇಳಿರ್ತಾರೆ. ನಾವೆಲ್ಲ ಎಲ್ಲ
ಅದ್ನೇ ಏನೋ ಒಂದು ಮ್ಯಾನೇಜ್ ಮಾಡಿರ್ತೀವಿ ಗೈಸ್, ನಾವ್ ಅಲ್ಲಿಗಲ್ಲೇ ಮ್ಯಾನೇಜ್ ಮಾಡಿರ್ತೀವಿ. ಹಿಂಗ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವನವನೇ ಹೇಳಿ ಅವನವನೇ ಸಿಗಾಕಂತಾನೆ, ಅದಕ್ಕೆ ಅವ್ನೆಲ್ಲೂ ಕಳ್ಸಲ್ಲ ನಮ್ಮ ಮನೇಲಿ. ಅವ್ನ್ ಹೇಳ ಅವನೇ ಸಿಗಕೊಂಡ್ ಮತ್ತೆ ಮೊನ್ನೆನೂ ಅಷ್ಟೇ ಏನೋ ಒಂದು ಎಲ್ಲ ಹೋಗಿದ್ದೆ, ಅದನ್ನ ನಾವ್ ಹಂಗೆ ಮ್ಯಾನೇಜ್ ಮಾಡಿದ್ವಿ. ಮೊನ್ನೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ ಕಾರಲ್ಲಿ ಹೇಳ್ದ ಸಿಗಾಕೊಂಡ. ನಮ್ ದೊಡ್ಡಪ್ಪ ಅವಾಗ ಬೈತಿದ್ರು. ಟ್ರಸ್ಟ್ ಇಶ್ಯೂ ಸ್ಟಾರ್ಟ್ ಆಗತ್ತೆ ನಮ್ಮ ಮನೇಲಿ. ನನ್ ಮಗ ಎಂತ ಕೆಲ್ಸಗಳು ಮಾಡ್ತಾನೆ, ಕಳ್ಸೋದ್ ಬೇಡ. ಅದಕ್ಕೆ ಅವ್ನೆಲ್ಲಿಗೂ ಕಳ್ಸಲ್ಲ ಅವ್ರ ಫ್ರೆಂಡ್ಸ್ ಜೊತೆ. ಏನೋ ಸುಸ್ತಾಗವ್ರೆ ಅಂತ ಮಜ್ಜಿಗೆ ಕುಡಿತಾವ್ರೆ. ಜಿಂಬಾಯ್ ಪ್ರದರ್ಶನ ತೋರ್ಸಕ್ಕೆ ಎಲ್ಲೆಲ್ಲೋ ಹತ್ತುತ್ತವ್ನೆ. ಇವಾಗ ಸ್ಟಾರ್ಟ್ ಆಯ್ತು ಇಲ್ಲೇ ನಾನು ಫಸ್ಟ್. ಪ್ಯಾಂಟ್ ಅರ್ಧೋಗುತ್ತೆ ಗುರು, ಪ್ಯಾಂಟ್ ಅರ್ಧೋಗುತ್ತೆ. ಅಮ್ಮ ಹಿಡಿತಾ ಇದ್ದಾಳೆ ನೋಡಿ. ಇವನೊಬ್ಬ ಜಿಂಬಾಯ್ ಸಾಲ್ದಾಗಿದ್ದ. ಯಪ್ಪ ನಾನಂತೂ ಇನ್ನೊಂದ್ಸತಿ ಹೋಗಲ್ಲ ಗೈಸ್, ನಂದು ಬೇರೆ ಮೊದ್ಲೇ ಶಿಬರ್ದಿಗಿರ್ದೋದ್ರೆ ನಮ್ಮಮ್ಮ ಇನ್ನೊಂದ್ಸತಿ ಕೊಡ್ಸಲ್ಲ ಆ ಪ್ಯಾಂಟ್ ನ. ನಾನಂತೂ ನಮ್ಮ ಅಕ್ಕ ಈ ಡ್ರೆಸ್ ಅಲ್ಲಿ ಸರಿಯಾಗಿ ಹಾಕೊಂಡ್ ಬಿದ್ದಿದ್ಲು ಲಾಸ್ಟ್ ಟೈಮ್ ಬಂದಾಗ. ಇವಾಗ ಮತ್ತೆ ಜಿಂಬಾಯ್ ಸ್ಟಾರ್ಟ್ ಆಯ್ತು. ಇವಾಗ ಚಡ್ಡಿ ಹರ್ಕೊಂಡ್ ಹೋಗೋದಾಗ್ಬೇಕು ಒಂದು ಇವಳು. ಇವ ಮೈಕೆಲ್ಲ ಬಿತ್ತು. ನನ್ ಮೈಕೆಲ್ಲ ಕಳ್ದೋಗ್ಬಿಟ್ಟಿತ್ತಲ್ಲಿ ಇವ್ರದ್ದು ಜಾರ ವಿಡಿಯೋ ಮಾಡಕ್ ಹೋಗಿ ಮೈಕೆ ಕಳ್ದೋಗ್ಬಿಟ್ಟಿತ್ತು ಗೈಸ್. ಆಮೇಲೆ ನೋಡಿದ್ರೆ ನಾನ್ ಕಳ್ದೋಯ್ತು ಅಂತ ಫುಲ್ ಗಾಬರಿಯಾಗಿ ವ್ಲಾಗ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಹೆಂಗೋ ನಮ್ ದೊಡ್ಡಮ್ಮ ಕೊಡ್ಸ್ತೈತೆ ಪಾಪ, ಅದ್ನು ಕಳ್ಕೊಂಡ್ರೆ ಇನ್ನೇನ್ ಬಿಡ್ರಿ. ಹಂಗೆ ನಾರ್ಮಲ್ ವ್ಲಾಗ್ ಮಾಡ್ಬೇಕಾಗಿತ್ತು, ಕೇಳಿಸ್ದಂಗ್ ಮತ್ತೆ ಬಂದು ವಾಯ್ಸ್ ಓವರ್ ಕೊಡೋ ತರ ಆಗುತ್ತೆ ಅಷ್ಟೇ. ಒಂದ್ ಮೈಕ್ ಕಾರಲ್ಲೇ ಬಿಟ್ಟಿದೀನಿ, ಅದೇ ಮೈಕಲ್ಲಿ ಮ್ಯಾನೇಜ್ ಮಾಡ್ಬೇಕಾಗಿತ್ತು ಅಷ್ಟೇ. ಇನ್ನೇನ್ ಮಾಡಕ್, ಹೆಂಗೋ ಪಾಪ ನಮ್ ದೊಡ್ಡಮ್ಮ ಕೇಳಿ 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 ಕೊನೆಗೂ ಕೊಡ್ಸಿದಾರೆ ಮದ್ವೆಗೆ ಅಂತ. ಅದು ಮದ್ವೆ ಇರೋದು ಕೊಡ್ಸಿರೋದಿಲ್ಲ ಅಂದ್ರೆ ಏನ್ ಕೊಡ್ಸ್ತಿರ್ಲಿಲ್ಲ. ಪಾಪ ಹೋಗ್ಲಿ ಬಿಡು, ಪಾಪ ಹೋಗ್ಲಿ ಹೆಂಗೋ ಮಾಡ್ಕೊಳ್ಳಿ ಅಂತ ಕೊಡ್ಸವ್ರೆ. ಜೇನ್ ಕಲ್ಗೆ ಫಸ್ಟ್ ಟೈಮ್ ಬಂದಿದ್ದು ಅಂದ್ರೆ ನಮ್ಮ ಆಂಟಿ ಜೊತೆನೆ. ಅದು ಚಿಕ್ಕವರಿದ್ದಾಗ ನಮ್ಮ ಆಂಟಿನ ಫಸ್ಟ್ ಕರ್ಕೊಂಡ್ ಬಂದಿದ್ದು. ಅಲ್ಲಿವರೆಗೂ ನಾವು ಇಲ್ಲಿಗೆ ಬಂದೇ ಇರ್ಲಿಲ್ಲ. ಎಂಗೇಜ್ಮೆಂಟ್ ನನ್ಗೂ ಅದು ನೆನ್ಪೈತೆ. ನಾನ್ ಜಾತ್ರೆಗೆ ಬಂದಿದ್ದೆ ಗೈಸ್, ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಜಾತ್ರೆ ಟೈಮಲ್ಲಿ ಬಂದಿದ್ದೆ. ಜಾತ್ರೆ ಇನ್ ದ ಸೆನ್ಸ್ ಜಾತ್ರೆ ನೋಡಕ್ ಬಂದಿರ್ಲಿಲ್ಲ, ಜಾತ್ರೆ ಮುಗ್ದಾದ್ಮೇಲೆ ಬಂದಿದ್ದೆ. ತೇರೆಲ್ಲ ಅಲ್ಲಲ್ಲೇ ಇತ್ತು, ಯಾಕಂದ್ರೆ ನಾನ್ ಸ್ಕೂಲ್ಗೆ ಹೋಗಿದ್ದೆ. ಆಮೇಲೆ ಸಂಜೆ ಕರ್ಕೊಂಡ್ ಬಂದಿದ್ರು ನಮ್ಮ ಆಂಟಿ. ಬೈಕ್ ಆದ್ರೆ ಸ್ಕೂಲಿಗೆ ಹೋಗ್ತಿರಲಿಲ್ಲ, ನಮ್ ನಾಗಮಾವಿ ಫೋನ್ ಮಾಡೋದು ಸ್ಕೂಲ್ ಇಟ್ಟಲ್ವ ಅಂತ. ಜ್ಯೋತಿ ಹಂಗಲ್ಲ, ಹೋಗಿ ಅಲ್ಲಿ ಬೋರ್ಡ್ ಹಾಕಿರೋ ನೋಡ್ಕೊಂಡ್ ಬರ್ಬೇಕು ಅವಳು. ಅವಾಗ ಮಾತ್ರ ಅವಳು ಹೋಗದೆ ಇರೋಳು. ನಾವು 3 ಜನ ಸಿಕ್ಕಿದೆ ಚಾನ್ಸ್, ಅಜ್ಜ ಮಜಾ ಮಾಡ್ಬಿಡ್ಬೋದು ಅನ್ಕೊಂಡ್ರೆ ನಮ್ಮ ಅಕ್ಕ ಬೇರೆ ಇರೋಳು ಗೈಸ್. ಇಲ್ಲ ನಾನ್ ಹೋಗ್ಲೇಬೇಕು. ಅದು ಅವಳು ಎಷ್ಟೇನ್ ಚಿಕ್ಕ ಹುಡುಗಿ ಅಲ್ಲ ಗೈಸ್, ದೊಡ್ಡವಳಾದಾಗ್ಲೂ ಹಂಗೆ ಮಾಡ್ತಿದ್ಲೂ. ಇಂಜಿನಿಯರಿಂಗ್ ಅಲ್ಲ ನಾವ್ ಅಯ್ಯೋ ಬಿಡು ಅಂತ ಹೋಗ್ತಾರೆ. ನಾವು ಸಿಕ್ಕಿದ ಚಾನ್ಸ್ ಅಂದಿದ್ರೆ ರಜಾ ಸಿಗುತ್ತೆ ಅಂದ್ರೆ ಹಂಗ ಆಗ್ತಿರ್ಲಿಲ್ಲ. ಅವಳು ಹೋಗೋದಲ್ದಲ್ಲ ನಾವು ಹೋಗ್ಬೇಕಾಗಿತ್ತು ಅವಳ ಜೊತೆ. ಹಂಗ ಮಾಡೋಳು ನಮ್ಮ ಅಕ್ಕ. ಈ ಜಿಂಬಾಯ್ ನೋಡ್ರಿ ಏನೇನ ಅವತಾರ ಆಡಕ್ ಹೋಗ್ತಾನೆ. ಅವತಾರ ಆಡಿ ಒಂದ್ಸಲಿ ಆಲ್ರೆಡಿ ಓಡಿಸ್ಕೊಂಡವ್ನೆ. ಈಗ ಮತ್ತೆ ಪುನಃ ಅವತಾರ ಆಡಕ್ ಹೋಗ್ತಾವ್ನೆ ಜಿಂಬಾಯ್. ಇವಾಗ ಮತ್ತೆ ಜರಕ್ ಹೋಗ್ತಾವಳೆ. ಲೇ ಅಲ್ಲಿ ಬಿದ್ರೆ ಅಲ್ಲಿಗೆ ಹೋಗ್ತೀಯಾ? ನೋಡ್ರಿ ಇಲ್ಲಿ ಹೆಂಗ ಆಡ್ತಾಳ ನೋಡ್ರಿ. 2 ಗಂಟೆ ಯಾಕ್ ಬೇಕು ಬೇರೆ ಸಾರಿ ಕಣಪ್ಪ. ಇನ್ನ ಹೊಸ್ದಾಗ್ ಮದ್ವೆ ತಗೊಳ್ಳಿ ಹೆಂಗ ಆಡ್ತಾಳ ನೋಡಿ. ಅವ್ರು ಹೇಳ್ತಾವ್ರೆ ಹಂಗೆಲ್ಲ ಆಡ್ಬೇಡ ಕಣಮ್ಮ ಅಂತ, 1 ತಿಂಗ್ಳು ಗಟ್ಲೆ. ಎಲ್ಲೂ ಹೋಗ್ಬೇಡ ಕಣಪ್ಪ ಅಂತ ಸ್ಟ್ರಿಕ್ಟ್ ಆಗಿ ಹೇಳೋರು ನಮ್ಮ ಮನೇಲಿ. ಅಂಡ್ ಇವಾಗ ಎಲ್ಲ ಇಳ್ದಿದೀವಿ. ಇವಾಗ ಕರ್ಪೂರ ಹಚ್ಚಕ್ ಬರ್ತಾ ಇದಾರೆ ಒಂದೊಂದೇ ಎಲ್ಲಾರ್ಗು. ಯಾಕೆ ಇವಾಗ ಹಚ್ತಾ ಇರೋದು? ಬಂದ ಮೇಲೆ ವಾಪಸ್ಸು ಇವ್ರದ್ದು ಯಾವ ತರ ಟ್ರಿಕ್ಸ್ ಅಂತ ಗೊತ್ತಿಲ್ಲ. ಇಳ್ದಾದ್ಮೇಲೆ ಹಚ್ತಾ ಇದಾರೆ ಕರ್ಪೂರನ ಇವಾಗ. ಅಮ್ಮ ಫೈನಲಿ ಇಳಿದ್ವಿ ಗೈಸ್. ಎಷ್ಟು ಟೈಮಿಗೆ ಇಳ್ದಿದೀವಿ? 11:40 ಇಳ್ದಿ 12:12ಗೆ ಹತ್ತಿದ್ವಿ. ಇಳಿಯಕ್ ಸ್ಟಾರ್ಟ್ ಮಾಡಿದ್ವಿ. ಎಷ್ಟಕ್ಕೆ ಇಳಿದ್ವಿ ತೋರ್ಸೋ? ಹಾ ಟೈಮ್ ಎಷ್ಟು ತೋರ್ಸೋ? 12:24ಗೆ ಇಳ್ದಿದ್ದೀವಿ. 12:24ಗೆ ಇಳ್ದಿದ್ದೀವಿ. ಇವಾಗ ಒಂದ್ ರೌಂಡ್ ಬ್ಯಾಟಿಂಗ್ ಮಾಡಿ ದೇವಸ್ಥಾನದಲ್ಲೇನೆ ಪ್ರಸಾದ ತಗೊಂಡು
ಅಲ್ಲಿ ಕುತ್ಕೋಬೇಕಾಗಿತ್ತು ಒಂದ್ ಸ್ವಲ್ಪ. ರಣ 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 ಅಂತ ಇದೆ ಗೈಸ್ ಬಿಸ್ಲು. ಯಪ್ಪ ದೇವ್ರೆ, ಈ ವರ್ಷ ಯಾಕೆ ಇಷ್ಟು ಬಿಸ್ಲಾಗೈತೆ ಅಂತ ಗೊತ್ತಾಗ್ತಿಲ್ಲ. ಹೋ ಇಲ್ಲೇ ಗೇಟ್ ಓಪನ್ ಮಾಡೋರು ಇಲ್ಲಿಂದಾನೇ ಹೋಗ್ಬೋದು. ಅಷ್ಟ್ ದೂರ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಹೋಗ್ಬಿಡ್ಬೋದು ಈಸಿ ಅಂತ. ನಮ್ಮ ಕಡೆಯಿಂದ ಸುತ್ಕೊಂಡು ಹೋಗ್ತಿದ್ವಿ, ದೇವಸ್ಥಾನ ಹೇಳಿದ ತಕ್ಷಣ ಇಲ್ಲೇ ಹೋಗ್ಬೋದು. ಬನ್ನಿ, ಇವತ್ತು ಮದ್ವೆ ಫಂಕ್ಷನ್ ಐತೆ, ಬೇಕಾದ್ರೆ ಮದ್ವೆಲೂ ಊಟ ಮಾಡ್ಬೋದು. ಬೇಕಾದವರು ದೇವಸ್ಥಾನದಲ್ಲೂ ಮಾಡ್ಬೋದು. ನಾವ್ ಯಾವ ಊಟಕ್ಕೆ ಹೋಗ್ತಿವಿ ಅಂದ್ರೆ ನಾವ್ ಆಬ್ವಿಯಸ್ಲಿ ದೇವಸ್ಥಾನದ ಊಟಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಊಟ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನಮ್ ದೊಡ್ಡಪ್ಪ ಇವಾಗ್ಲೇ ವಾರ್ನ್ ಮಾಡ್ತಾ ಇದಾರೆ, ತಟ್ಟೆಲ್ ಗಿಟ್ಟೆಲ್ಲ ಹಾಕ್ಸ್ಕೊಂಡ್ ಬಿಡಂಗಿದ್ರೆ ಊಟನೇ ಮಾಡ್ಬೇಡಿ, ಹಾಕೊಳ್ಳೋದೇ ಸ್ವಲ್ಪ ಹಾಕ್ಸ್ಕೊಳ್ರಿ ಅಂತ ಫಸ್ಟೇನೆ. ಬಸ್ ಏನ್ ಮಾಡ್ಲಿ, ನಾವ್ ಸ್ವಲ್ಪ ಅಂತ ಹೇಳಿದ್ರು ಅವ್ರು ಜಾಸ್ತಿ ಹಾಕ್ಬಿಡ್ತಾರೆ ಮಿಸ್ ಆಗಿ. ಸೊ ಅದಕ್ಕೆ ಒಬ್ರು ಹಾಕ್ಸ್ಕೊಂಡ್ಬಿಟ್ಟು ಶೇರ್ ಮಾಡ್ಕೊಂತೀವಿ ಅದ್ರಲ್ಲೇನೆ. ನೀನ್ ಹಾಕ್ಸ್ಕೊಳ್ಳೆ ನಿಂದ್ರಲ್ಲೇ ಶೇರ್ ಮಾಡ್ಬಿಡೆ. ನಮ್ಮ ಅಕ್ಕಂಗೆ ಹೇಳಿದೀನಿ, ನೀನ್ ಹಾಕ್ಸ್ಕೊಂಡ್ ನಿಂದ್ರಲ್ಲೇ ಶೇರ್ ಮಾಡ್ಬಿಡು ಅಂತ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದಾರೆ ಗೈಸ್ ದೇವಸ್ಥಾನದಲ್ಲಿ. ನಮ್ಮ ಅಕ್ಕನೇ ಹಾಕ್ಸ್ಕೊಂಡವಳೆ, ನಮ್ಮ ಅಕ್ಕನ ಹತ್ರ ನಾವೆಲ್ಲ ಶೇರ್ ಮಾಡಿಸ್ಕೊಂತೀವಿ. ಆದ್ಮೇಲೆ ದೇವಸ್ಥಾನದಲ್ಲಿ ಮುದ್ದೆ ಅನ್ನ ಸಾಂಬಾರ್. ಆ್ಯಂಡ್ ಇವಾಗ ಎಲ್ರು ಊಟ ಕುತ್ಕೊಂಡು ಊಟ ಮಾಡಿ ಮನೆಗೆ ಹೋಗೋದಷ್ಟೇ. ಊಟ ಹಾಕ್ಸ್ಕೊಂಡಳೆ ತಿನ್ಬೇಕು ಅದ್ರಲ್ಲಿ. ಎಲ್ರು ಕೂತಿದ್ದೀವಿ ಊಟಕ್ಕೆ. ಆ್ಯಂಡ್ ಸಾಂಬಾರ್ ಅಂತೂ ಸಖತ್ತಾಗೈತಿ ಇವತ್ತು. ನನಗೊಂದ್ಸಲ ಏನಾಗುತ್ತೆ ಗೊತ್ತಾ, ಕೂತಿದ್ದೀನಿ ರಂಗಾಪುರದಲ್ಲಿ ಊಟ ಮಾಡಂಗ. ನನಗಂತೂ ರಂಗಾಪುರದಲ್ಲಿ ಮಜ್ಜಿಗೆ ಮಾಡ್ತಾರಲ್ಲ, ಅದಂತೂ ನನ್ನ ಫೇವ್ರೇಟ್ ಮಜ್ಜಿಗೆ. ಇವತ್ತಂತೂ ಸಖತ್ತಾಗಿ ಮಾಡೋರೆ ಗೈಸ್ ಅನ್ನ ಸಾಂಬಾರ್ನ. ಕಾರ್ತಿ 50 ಸತಿ ನಿಮ್ ಗೈಸ್ ಗೈಸ್ ಅಂತ ಬೈತಾ ಇದ್ದೆ. ನನ್ಗಂತೂ ಗೈಸ್ ಗೈಸ್ ಅಂದು ನನ್ ಫ್ರೆಂಡ್ಸ್ಗೂ ಹೆಸರಿಟ್ಟು ಮಾತಾಡ್ಸಕ್ಕಿಂತ ಗೈಸ್ ಗೈಸ್ ಅಂತ ಮಾತಾಡ್ಸೋದೇ ಜಾಸ್ತಿ ಆಗ್ಬಿಟ್ಟೈತೆ. ಆಮೇಲೆ ಒಬ್ಬಳೆ ಮಾತಾಡಕ್ಕೂ ಜಾಸ್ತಿ ಆಗ್ಬಿಟ್ಟೈತೆ. ನಮ್ಮ ಅಕ್ಕನ ಮದ್ವೆಲಂತೂ ಹುಡುಗಿ ಹಿಂಗೆ ಏನೋ ಹಿಡ್ಕೊಂಡು ಹಿಂಗ್ ಮಾತಾಡ್ತೈತೆ ಅಂತ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಡೋದೇ ಆಗೈತೆ, ಎಲ್ಲ ಕೇಳ್ತಾರೆ. ಆದ್ರೆ ಒಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ ಚಾನಲ್ಗೆ, ಬರೇ ನೋಡಿದ್ದೇ ಆಗೈತೆ ಅಷ್ಟೇ. ಜನಗಳೆಲ್ಲ ಯಾರು ಹೊಡೆದಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಮೊದ್ಲು ನಮ್ ಜೀಜು ಫ್ರೆಂಡ್ಸ್ ಬರೇ ನೋಡೋದಾಗೈತೆ, ಒಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ. ಆಮೇಲೆ ಇವಳು ಫ್ರೆಂಡ್ಸ್ ಗೈಸ್. ಇಲ್ಲಿ ಒಂದು ಹುಡುಗಿ ಊಟ ಹಾಕ್ಸ್ಕೊಂತೈತ್ ನೋಡ್ರಿ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಮೇ ಬಿ. ಹುಡುಗಿ ಚಿಕ್ಕ ಹುಡುಗಿ ಅಲ್ಲಿ ಹೋಗ್ತೈತಲ್ಲ ವೈಟ್ ಕಲರ್ ತಡೀರ್ ತರ್ಸಿ. ಆ ಹುಡ್ಗಿ ಬಂದ್ಬಿಟ್ಟು ಊಟ ಇಷ್ಟ ಇಲ್ಲ ತಿನ್ನಲ್ಲ ಅಂತಿತ್ತು. ಅವ್ರಮ್ಮ ಅದಕ್ಕೆ ತಟ್ಟೆಲ್ಲ ಹೊಡೆದು ಬಿಡುತ್ತೀನಿ ತಿಂದಿಲ್ಲ ಅಂತ ಅಂದ್ರೆ ಅಂತ ಹೇಳ್ತಾ ಇದ್ರು. ಅಮ್ಮ ನೋಡಿ ಗೈಸ್ ಹೆಂಗ್ ಆಡಿಸ್ತಾನೆ. ಹೇರ್ ಸ್ಟೈಲ್ ಎಲ್ಲ ಹಾಳೈತಲ್ಲಿ. ನಮ್ದ್ರಲ್ಲೂ ಐಸ್ ಕ್ರೀಮ್ ಇತ್ತು ಅನ್ಸ್ಕೊಂಡೆ, ಐಸ್ ಕ್ರೀಮ್ ಮಕ್ಕನೇ ನೋಡಿದೆ ನಾನಂತೂ. ಅಲ್ಲಿ ಬಾಕ್ಸ್ ನೇ ಎತ್ಕೊಂಡು ಹೋದ್ರು ಗೈಸ್. ಇವ್ರ ಮದ್ವೆಲಿ ನಾನು ಊಟ ಮಾಡ್ತಾ ಇದ್ದೆ, ಅಷ್ಟ್ರಲ್ಲಿ ಕರ್ದ್ಬಿಟ್ಲಾ, ಅರ್ಧ ಊಟ ಬಿಟ್ಟೆ ಎದ್ದೋದೆ. ಮತ್ತೆ ನಾನು ಊಟನೇ ಮಾಡ್ಲಿಲ್ಲ ಅನ್ಸುತ್ತೆ. ಅವ್ರು ಯಾರೋ ಐಸ್ ಕ್ರೀಮ್ನೇ ಯಾರೋ ಮನೇಲೆ ಬಾಕ್ಸ್ ಎತ್ಕೊಂಡು ಹೋದ್ರಂತ. ಯಾರು ಅಂತ ಗೊತ್ತಿಲ್ಲ. ಇವ್ರ ಮದ್ವೆಲಿ ಯಾರೋ ಎಲ್ರಿಗೂ ಅಂತ ತರ್ಸಿರ್ತಿರ್ತಾರೆ. ಫ್ಯಾಮಿಲಿ ಯಾರೋ ಬಂದ್ಬಿಟ್ಟು ಬಾಕ್ಸ್ ಎತ್ಕೊಂಡು ಹೋಗ್ಬಿಟ್ರು ಅಂತ. ಗಂಡ ಹೆಂಡತಿ ಅಂತ ಯಾರೋ ಕಂಡೇ ಇಲ್ಲ. ಮೇ ಬಿ ಅವ್ರ ಐಸ್ ಕ್ರೀಮ್ ನೇ ತಿಂದಿಲ್ಲ ಅನ್ಸುತ್ತೆ ಅವ್ರ ಲೈಫ್ ಅಲ್ಲಿ, ಅದಕ್ಕೆ ಮದ್ವೆ ಫಂಕ್ಷನ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನನ್ನ ಪ್ರಕಾರ ಸುಮ್ನಿರ್ತಾರ ಏನಪ್ಪ ಗೊತ್ತಿಲ್ಲ. ಅವ್ರ ಮನೆ ಮದ್ವೆಗಳು ಮಾಡಿ ಗೊತ್ತಾಗುತ್ತೆ ಬಂಡವಾಳ ಹಾಕಿದಾಗ. ನಾವು ನೆನ್ನೆ ಎಲ್ಲ ಬರೀ ಆ ಕೆಲ್ಸದವ್ರ ಬೈತಿದೀವಿ, ಏನಿದು ಹಿಂಗ್ ಬಕ್ಕಿಟ್ ಎತ್ಕೊಂಡ್ ಹೋಗವ್ರೆ, ಎಲ್ಲ ಮುಚ್ಚಿಟ್ಟವ್ರೆ ಅಂತ. ಇರ್ರಿ ಗೈಸ್, ಇವಾಗ ಕೇಳ್ಸಲ್ಲ ಅವ್ರು ಮಾತಾಡೋದು. ನನ್ ಕಾಲ್ ಬೇರೆ ಸುಡ್ತಾ ಇದ್ದೆ, ನನ್ಗೆ ಆಗ್ತಿಲ್ಲ. ಇರ್ರಿ ಕಟ್ ಮಾಡ್ರಿ ಕರ್ತಿವಾಗಳು. ಯಾರು ಎತ್ಕೊಂಡು ಹೋಗಿದ್ ಗೊತ್ತ? ಯಾರೋ ಇಬ್ರು ಗಂಡೆ ಮುಖಾನೆ ನೋಡಿದ್ವಾ ಪಾಪ. ಅವ್ರಿಗೆ ಮಕ್ಳಿಗೆ ಒಂದ್ ವಾರ ಸ್ನಾಕ್ಸ್ ಅದೇ. ನನ್ ಮೈಕ್ ನೋಡಿ ಗೈಸ್ ಎಲ್ಬೇಕು ಅಲ್ಲಲ್ಲೇ ಬಿದ್ದೋಗ್ತದೆ. ಅದ್ ಯಾರಿಗೆ ಅಂತ ಗೊತ್ತಿಲ್ಲ. ಅವಾಗ್ಲೇ ನೋಡಿದ್ರೆ ಅಲ್ಲಿ ಸ್ಟೀಲ್ ಕಂಬಿ ಗಂಟ್ಕೊಂತು, ಇವಾಗ ನೋಡಿದ್ರೆ ಹಂಗೆ ಕೆಳಗ್ ಬಿದ್ದೋಗೈತೆ. ಏನಾಗೈತೆ ಈ ಮೇಕಿಂಗ್ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ ಫ್ಯಾಮಿಲಿಗೆ ಕಾರ್ ಪರ್ಫೆಕ್ಟ್, ಆದ್ರೆ ಬಡ್ಜೆಟ್ ಪರ್ಫೆಕ್ಟ್ ಇಲ್ಲ ಅಷ್ಟೇ. ಒನ್ ಡೇ ವಿ ವಿಲ್ ಬೈ ಗೈಸ್. ಒನ್ ಡೇ, ಒನ್ ಫೈನ್ ಡೇ ತಗೊಂತೀವಿ ನಮ್ಮ ಮನೇಲಿ. ನಾಡ್ ದಿಸ್ ಅಂತ ವೆಲ್ಫೇರ್ ಅಂತೆ. ಒನ್ ಡೇ ವಿ ವಿಲ್ ಬೈ ದಟ್ ಗೈಸ್. ಒನ್ ಡೇ, ಒನ್ ಫೈನ್ ಡೇ ನಲ್ಲಿ ಊಟ ಮಾಡಿ ದೇವಸ್ಥಾನ ಎಲ್ಲ ಸುತ್ತಿ ಬಂದ್ ಕಾರಲ್ಲಿ ಕೂತಿದೀವಿ. ನಮ್ ಜೀಜಿ ಇವಾಗ AC ಆನ್ ಮಾಡೋರೆ. ನಿದ್ದೆ ಬೇರೆ ಸ್ಟಾರ್ಟ್ ಆಗೈತೆ, ಒಳ್ಳೆ ಊಟ ಮಾಡಿರೋದಕ್ಕೂ ಅದಕ್ಕೂನು.
ಎಲ್ರು ಕೂತಿದೀವಿ. ಯಾವ್ದೇ ವೆಲ್ಫೇರ್ ಒನ್ ಫೈನ್ ಡೇ ವಿ ವಿಲ್ ಬೈ ಗೈಸ್. ನಮ್ ಫ್ಯಾಮಿಲಿ ತಗೊಂತೀವಿ. ಒನ್ ಫೈನ್ ಡೇ ತಗೊಂತೀವಿ. ನಮ್ ಇಡೀ ಫ್ಯಾಮಿಲಿಲಿ ಯಾರಾದ್ರೂ ಒಬ್ರು ತಗೊಂತೀವಿ. ನಮ್ ದೊಡ್ಡಪ್ಪಂಗ್ ಡ್ರೀಮ್ ಕಾರ್ ಯಾವ್ದಂದ್ರೆ ಓಮಿನಿನೇ. ಅದಕ್ಕೆ ನಮ್ ಜೀಜೆ ಹೇಳ್ತಾರೆ ವೆಲ್ಫೇರ್ ಕೂಡ ಓಮಿನಿ ತರಾನೇ ಬರುತ್ತೆ ಅಂತ. ಫ್ಯಾಮಿಲಿ 10 ಜನಕ್ಕೆ ಕಂಫರ್ಟಬಲ್ ಆಯ್ತದ. ನಮ್ ಮನೆಗೆ ವೆಲ್ಫೇರ್ ತಗೋಬೇಕು ಅಂತಿದೀನಿ. ನೀನು ಓಮಿನಿ ತರ್ಬೇಕು ಅಂತ ಬಾಳ ಆಸೆ ಐತೆ, ಆದ್ರೆ ಮ್ಯಾನುಫ್ಯಾಕ್ಚರ್ ನಿಲ್ಸ್ಬಿಟ್ಟವ್ರೆ ಅದ್ರದ್ದು. ಈಗ ಚೆನ್ನಾಗಿಲ್ಲ, ಓಮಿನಿ ಒಳ್ಳೆ ಚೆನ್ನಾಗಿ ನಮ್ ದೊಡ್ಡಪ್ಪಂಗ್ ಡ್ರೀಮ್ ಇತ್ತು ನಮ್ ಮನೆಗ್ ವೆಲ್ಫೇರ್ ಅಂತ ಓಮಿನಿ ತರ್ಬೇಕು ಅಂತ. ನನ್ಗ ಕಾರ್ ಅಂದ್ರೆ ಇಷ್ಟ ಇಲ್ಲ, ಕಿಡ್ನಾಪ್ ಕಾರ್. ನನ್ಗೂ ವಯಸ್ಸ ಕಾರ್ ಅಂದ್ರೆ ಗಾಬರಿ ಆಗುತ್ತೆ. ಯಾಕಂದ್ರೆ ಊಟ ಎಲ್ಲ ಆಯ್ತು, ಮನೆಗ್ ಹೊರಟ್ವಿ. ಸೊ ನಮ್ ಕಡೆಗೊಂದ್ ಸಿಸ್ಟಮ್ ಇತರದ ಸಾಂಗ್ ಹಾಕಕ್ಕೆ ನಮ್ ಮನೇಲಿರೋ ಅಜ್ಜನ ಹತ್ತು ತರದ್ ಹೇಳ್ತಾರೆ. ಈ ತರ ಚೆನ್ನಾಗ್ ಹಾಕಿಸ್ಬಿಟ್ರೆ ನಮ್ಮ ಅಮ್ಮರು ನೋಡಿರಿ ನ್ಯೂಸ್ ಹಾಕು ಅಂತಾರೆ. ನ್ಯೂಸ್ ಅಜ್ಗಳು ನೋಡಿದ್ರೆ ಹವಾಮಾನ ಕ್ರಿ 7 ಗಂಟೆ ಆಗುತ್ತೆ. ಕಾರ್ತಿ ಅದ್ರಲ್ಲಿ ಸಾಂಗ್ ಬಿಡ್ರಿ ಅಂತಾನೆ, ಅದ್ರಲ್ಲಿ ತೆಲುಗು ಅನ್ಸತ್ತೆ ಅಂತಾನೆ, ಮಲಯಾಳಂ ಅನ್ಸತ್ತೆ ಅಂತಾನೆ. ಹೊಡೆದಾಡ್ ಅಲ್ಲೇ ಊರ್ ಬಂದಿರುತ್ತೆ ಎಲ್ಲ ಹೇಳಿದ್ದಾರೆ. ಇಷ್ಟೇ ಆಗದು. ನಮ್ ಮನೇಲಿ ಏನಾರ ಹಾಕಿಸ್ಬಿಟ್ರೆ ಊರ ಬಂದಿರುತ್ತೆ ಅಷ್ಟೇ, ಇವರೆಲ್ಲ ಪರದಾಡೋದು ಊರ ಬಂದಿರುತ್ತೆ. ಸಾಂಗಿಗೆ 3 ದಿವಸ ಮುನ್ಮತ್ ತರ ಸೆಲೆಕ್ಟ್ ಮಾಡ್ತಾರೆ. ಒಬ್ರು ದೇವ್ ಸಾಂಗ್ ಹಾಕೋ ಅಂತಾರೆ, ಕಾರ್ತಿ ಇಲ್ಲ ಕಣಮ್ಮ ಅಂತ, ನಾವೇ ಕನ್ನಡದ ಹಾಕೋ ಅಂತ. ಕಾರ್ತಿ ಅದ್ಯಾವ್ದು ಹಾಕೋದು. ಅಷ್ಟೊತ್ತಿಗೆ ಊರು ಬಂದ್ ಅದೇ ದೇವ್ರಿಗೆ ಕೈ ಮುಗಿತಿರ್ತೀವಿ ನಿಂತ್ಕೊಂಡು. ಇಷ್ಟೇ ನಮ್ ಫ್ಯಾಮಿಲಿ ಕತೆ. ಲಾಂಗ್ ಎಲ್ಲಾದ್ರೂ ಹೋದ್ರೆ, ಲಾಂಗ್ ಹೋಗಿರೋದು ಅಂದ್ರೆ ಇವ್ನ ನನ್ ಮಗನ್ ಕರ್ಕೊಂಡ್ ಬರಕ್ಕೆ ಧರ್ಮಸ್ಥಳಕ್ಕೆ, ಗುರುವಾಯಿನ್ ಕೆರೆಗೆ. ಗುರುವಾಂಕಿರಲ್ಲಿ ಅದಕ್ಕಿಂತ ಮುಂಚೆನೂ ಹೋಯ್ತು ಕಳ್ಸ ಎಸ್ ಗೈಸ್ ಎಸ್. ಇವನ್ನ ಸ್ವಾಮಿ ನಮ್ಗೆ ಇವ್ನನ್ ಕರ್ಕೊಂಡ್ ಬರೋದು ಅಂದ್ರೆ ಒಂದೊಂದ್ಸತಿ ಖುಷಿ ಆಗದ್. ಯಾಕಂದ್ರೆ ಟ್ರಿಪ್ ಆಗ್ಬಿಡೋದಲ್ಲ ಆ ಕಡೆ ಎಲ್ಲಾ, ಮಂಗ್ಳೂರು ಕಳ್ಸ ಅಲ್ಲೆಲ್ಲಾ ಹೋಗ್ ಬಂದ್ಬಿಡ್ತಾ ಇದ್ವಿ. ಇವ್ನನ್ ಔಟಿಂಗ್ ಅಂತ ಕರಿಯೋರು, ಅದೇನ್ ಯಾವಾಗ್ಲೂ ಕರಿತಿದ್. ಇವ್ನ್ ನೋಡೋದ್ ಮಾತ್ರ 5 ನಿಮಿಷ ಗೈಸ್. ಫಸ್ಟ್ ಟೈಮ್ ಒಂದೇ ಸಾರಿ 1 ಡೇ ಫುಲ್ ಬಿಟ್ಟಿದ್ರು. ಅದಾದ್ಮೇಲಿಂದ ಬಿಡ್ತಾನೆ ಇರ್ಲಿಲ್ಲ. ಅದ್ ಯಾವ ಕಾಲೇಜ್, ಅದೊಂದು ಕಾಲೇಜ್ ಎಲ್ಲ ಪೊಲೀಸ್ ಯಾವ್ದೋ ಜೈಲಲ್ಲೂ ಸ್ವಲ್ಪ ಫ್ರೀ ಬಿಡ್ತಾರೆ ಅನ್ಸುತ್ತೆ ನನ್ ಪ್ರಕಾರ. ಆ ಕಾಲೇಜಲ್ಲಂತೂ ಬಿಸ್ಲಾದ್ರೂ ಕಾಣುತ್ತೆ, ಇವ್ರ ಕಾಲೇಜಲ್ಲಿ ಬಿಸ್ಲು ಬರಲ್ಲ ಒಳಕ್ಕೆ. ಹೆಂಗಂದ್ರೆ ಫುಲ್ ಕವರ್ ಮಾಡ್ಬಿಟ್ಟವ್ರೆ ಆ ಕಾಲೇಜ್ನೆ. ಮಳೆ ಹನಿನೂ ಮಳೆ ಕರಿಯಲ್ಲ. ಅವ್ರ ಕಾಲೇಜ್ ಹೆಂಗಂತ ಅಂದ್ರೆ ಬಿಸ್ಲು ಕಾಣ್ಸಲ್ಲ, ಮಳೆನೂ ಬರಲ್ಲ. ಮಕ್ಳು ಕಾಲೇಜಿಂದ ಜಸ್ಟ್ ಕಾಲೇಜ್ ಕಾಂಪೌಂಡ್ ಒಳಗೂ ಬಿಡ್ತಾ ಇರ್ಲಿಲ್ಲ ಗೈಸ್. ಕಾಲೇಜ್ ಒಳಗಡೆ ಕ್ಯಾಂಪಸ್ ಒಳಗಡೆನೆ ಇರ್ಬೇಕು. ಫುಲ್ ಕ್ಯಾಂಪಸ್ ಕೂಡ ಸುತ್ತಾಡಕ್ ಬಿಡ್ತಾ ಇರ್ಲಿಲ್ಲ. ಜಸ್ಟ್ ಹಿಂಗ್ ಒಂದು ರೌಂಡ್ ಓವಲ್ ಶೇಪ್ ಅಲ್ಲಿ ಅವ್ರ ಕಾಲೇಜ್ ಇತ್ತು. ಆ ಓವಲ್ ಶೇಪ್ ಕಾಲೇಜ್ ಒಳಗಡೆನೆ ಇರ್ಬೇಕಿತ್ತು. ಅವ್ರ ಹಾಸ್ಟೆಲ್ ಕೂಡ ಅದ್ರೊಳಗಡೆನೆ ಇತ್ತು. ಯಪ್ಪ ಲಿಟ್ರಲಿ ಅವ್ನ್ ಹೆಂಗಿದ್ನೋ 2 years ನನ್ಗಂತೂ ಗೊತ್ತಿಲ್ಲ. ನಾನ್ ಏನಾದ್ರೆ ನಮ್ಮ ಅಪ್ಪ ಸೇರ್ಸಿದ್ರೆ 1 ದಿವಸನೂ ಇರ್ತಿರ್ಲಿಲ್ಲ ಅನ್ಸುತ್ತೆ ನನ್ ಪ್ರಕಾರ. ಅವನು ಆಕ್ಚುಲಿ ಇರಲ್ಲ ಅಂತ ಇದ್ದ. ಆಮೇಲೆ ಹೆಂಗೋ ಅಡ್ಜಸ್ಟ್ ಆದ. ಕೆಲ್ಸಕ್ ಹೋದಾಗ ಅಡ್ಮಿಷನ್ ಕೂತವ್ರಂತ ನಮ್ಮ ಅಪ್ಪ ಎಲ್ಲ, ಇವನು ಅಲ್ಲೇ ಗೇಟ್ ಹತ್ರ ದುಡ್ಡು ಕಟ್ಬೇಕು. ಸೇರ್ಸ್ಬೇಕಂತ ಬಾರಿ ಇತ್ತು. ಅವ್ರ ಲೆಕ್ಚರರ್ ಬಂದು ಕರೆದ್ರು ಒಳಿಕೆ, ಅಲ್ಲೇ ಒಂದ್ ಹೆಜ್ಜೆ ಇಟ್ಟಿತ್ತು. ಒಳಗ್ ಚೇಂಬರ್ ಹೋಗಿದ್ದಾರ ಯಾಕ ತೊರಿಗ್ ನೋಡ್ರಿ ಒಳ್ಳೆ ಗೇಟ್ ಆಗದ. ಬಾಬಾ ಆಗಲ್ಲ ಬೈಲಿ, ನನ್ ಮಗನ ತುಳಿದು ಬಿಡ್ತೀನಿ ಮೆಟ್ಲು ಕೆಳಕ್ಕೆ ಅಲ್ಲೇ ಬೈಲಿ ಫಸ್ಟ್ ಅಂತ. ಅಂದ್ರೆ ನೀನ್ ಏನಾರ ಮಾಡೋ, ಇಲ್ಲ ಹೊಡೆದ್ ಬಿಡು ಪರವಾಗಿಲ್ಲ, ನಾವಾದ್ರೆ ಸೇರ್ಕೊಳ್ಳಲ್ಲ. ಅಲ್ಲ ವಾರದಲ್ಲಿ 2 ದಿನಕ್ಕೆ 2 ಅವರ್ ಮಾತ್ರ ಆಚೆ ಬಿಡ್ತಾರಂತೆ. 1 ದಿನಕ್ಕೆ ಅದು ಇಂಜಿನಿಯರಿಂಗ್ ಅಲ್ಲಿ. ಇಂಜಿನಿಯರಿಂಗ್ ಹೆಂಗ್ ಗೊತ್ತಾ, ಬೇಬಿ ಸಿಟಿಂಗ್ ಮಕ್ಳು ಇದ್ದಂಗ ಇದಾವಲ್ಲಿ. ಅಯ್ಯೋ ಇವನು ಹಂಗೆ ಆಗಲ್ಲ ಅಷ್ಟೇ. ಅದು ಬುದ್ಧಿ ಕಲಿತಾರ ವಿದ್ಯೆ ಬರ್ತ ಅಷ್ಟೇ, ಬುದ್ಧಿ ಬರಲ್ಲ ಹಂಗಾಗ್ಬಿಡುತ್ತೆ. ಇವ್ರಿಗಿರೋ ಬುದ್ಧಿನೇ ಸಾಕು. ಎಕ್ಸೆಲ್ ಅಲ್ಲೇ ಬೇಜಾನ್ ಬುದ್ಧಿಗಳು ಅಷ್ಟು ಸ್ಟ್ರಿಕ್ಟ್ ಆಗಿ ಅನಾಡಿ ಹಾಳು ಮಾಡಿ ಬೆಂಕಿ ಇಕ್ಕಿದ್ರ ಇವ್ರು. ಎಕ್ಸೆಲ್ ಮುಂದಕ್ಕೂ ಯಾರು ಮಾಡಲ್ಲ, ಯಾರು ಮಾಡಿಲ್ಲ. ಇಲ್ಲ ಬರ್ತಾರೆ ಪ್ರಳಯ ಅಂತವ್ರು ಇರ್ತಾರೆ. ಈಗ ಯಾರು ಮಾಡಲ್ಲ ಬಿಡು. ಅದು ವಾರ್ಡನ್ಸತಿ ಸೇರ್ಕ ಮಾಡಿಲ್ಲ. ಗೈಸ್ ಇವ್ರದ್ದು ಏನೇನ್ ಸ್ಟೋರಿ ಅಂತ ಒಂದ್ ದಿವಸ ವ್ಲಾಗ್ ಮಾಡಿದ್ರೆ ನಿಮ್ಗೆಲ್ಲಾ ತೋರಿಸ್ತೀನಿ. ಸೌಂಡ್ ಅದು ಅವ್ರು ಮಾಡಿರೋ ಆಕ್ಟಿವಿಟೀಸ್ ಎಲ್ಲ ಕ್ರೇಜಿ ಆಗಿರುತ್ತೆ. ನಮ್ಮ ಅಕ್ಕ ಓಡಿಸ್ತೀನಿ ಅಂತ ನಿಲ್ಸ್ತಾಳೆ ಗೈಸ್. ಬೇಡ ಕಣೆ ಸುಮ್ನಿರೆ.
ಅಯ್ಯೋ ಗೈಸ್ ನಮ್ ಜೀಜು ಅದ್ ಯಾವ ಧೈರ್ಯದ ಮೇಲೆ ಕೊಡ್ತಾವ್ರ ನನ್ಗಂತೂ ಗೊತ್ತಿಲ್ಲ. ಕೊಡ್ತವ್ರೆ ನಾವೆಲ್ಲ ಕೂತಿದೀವಿ ಹಿಂದಗಡೆ. ನಮ್ ದೊಡ್ಡಪ್ಪಂಗ್ ಗಾಬರಿ ಆಗ್ತೈತೆ. ನಮ್ಗಂತೂ ಗಾಬರಿ ಆಗ್ತೈತೆ. ನಮ್ ಜೀಜು ಅದ್ ಯಾವ ಧೈರ್ಯದ ಮೇಲೆ ಕೊಟ್ಟವ್ರ ಅವಳಿಗಂತೂ ಗೊತ್ತಾಗ್ತಾ ಇಲ್ಲ. ಯಪ್ಪ ಬರ್ತಾವಳೆ. ಅಯ್ಯೋ ಕೊಟ್ಟೆ ಬಿಟ್ರು. ನಾನೇನೋ ತಮಾಷೆಗೆ ಹೇಳ್ತಾಳೆ ಅಂತ ಅನ್ಕೊಂಡಿದ್ದೆ. ಸೀರಿಯಸ್ ಆಗಿ ಕೊಟ್ಟೆ ಬಿಟ್ರಲ್ಲಪ್ಪ. ಸ್ಟೇರಿಂಗ್ ಹೆಂಗ್ ಮೂವ್ ಮಾಡೋದು ಅಂತ ಹೇಳು. ಫಸ್ಟ್ ಇದ್ ನೋಡ್ಕೊಳವ ನೀನು. ಹೇಳ್ಕೊಡ್ತಾವ್ರಿ. ನೋಡ್ಕೊಂತದೆ. ನನಗೆ ಬ್ಯಾನೆಟ್ಟೆ ಕಾಣಿಸ್ತಾ ಇಲ್ಲ. ನೋಡಿ ನಮ್ಮ ಮನೇಲಿ ನಾವು ದೊಡ್ಡಪ್ಪ ಅಂತ ಫುಲ್ ಗಾಬರಿ ಆಗೋರೆ. ಮೊದ್ಲೇ ನಾವು ಮುತ್ತು ರತ್ನಗಳೆಲ್ಲ 4 ಜನನು ಇಲ್ಲೇ ಇದೆ. ಅಯ್ಯೋ ಬ್ರೇಕ್ ಯಾವ್ದು ಅಂತಾನೆ ಗೊತ್ತಿಲ್ಲ ಇವಳಿಗೆ. ಯಾವ್ದ್ ಬೇಕು ನೋಡ್ಕ. ಓ ಬಿಟ್ಲು ಗೈಸ್. ಓ ಬಿಟ್ಲು. ಆಕ್ಸಿಲೇಟರ್, ಬ್ರೇಕ್, ಕ್ಲಚ್. ಅಯ್ಯೋ ಅಯ್ಯೋ ಜುಗ್ ಜುಗ್ ಅಂತ ಓಡಿಸ್ತಾವಳೆ. ದೊಡ್ಡಪ್ಪ ಹೇಳ್ತಾರ 40 ಮೇಲೆ ಹೋಗಕ್ಕೆ ಹೋಗ್ಬೇಡ ನೀನು ಅಂತ ಹೈವೇಲಿ. ಅಯ್ಯೋ ಯಾವ ಕಾನ್ಫಿಡೆನ್ಸ್ ಮೇಲೆ ಕೊಟ್ಟವ್ರ ನನ್ಗಂತೂ ಗೊತ್ತಿಲ್ಲಪ್ಪ. ನಂಗೂ ಬರುತ್ತೆ. ನಾನು ಹೋಗಿದ್ದೀನಿ ಡ್ರೈವಿಂಗ್ ಕ್ಲಾಸ್ಗೆ. ಯಪ್ಪ ನಾನ್ ಸೀಟ್ ಬೆಲ್ಟ್ ಹಾಕೊಂಡ್ ಕುತ್ಕೊಂತೀನಿ ರೀ ಗೈಸ್ ನೀಟಾಗಿ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಖುಷಿಗೆ. ಕೈಯಾಗ ಇಟ್ಕೊಂಡ್ ಕೂತಿದೀವಿ ಬ್ಯಾಗ. ನಂಗ್ ಜೀವ ಕೈಯಲ್ಲೇ ಐತೆ. ಯವ್ವ 2 3 ಹಾಕಂದ್ರೆ 5 6 ಹೋಗ್ತಾಳೆ ಗೈಸ್ ಇವಳು. ಅವ್ವ ದೇವ್ರೆ ಗೈಸ್ ಮಂತ್ರನೇ ಇತ್ತಕ್ಕ ನಮ್ಗೆ ಇಲ್ಲೇ ಗೈಸ್ ಅರಸೀಕೆರೆಯಿಂದ ನಮ್ ಮನೆಗೆ ಹೋಗಕ್ಕೆ ಭಯ ಆಗ್ತೈತೆ. ಮಂತ್ರಾಲಯಕ್ಕೆ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತವಳೆ. ಚೆನ್ನಾಗಿ ಹೋಗ್ತದಾಳೆ. ನಮ್ ದೊಡ್ಡಪ್ಪಂಗ್ ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ಅಡ್ಜಸ್ಟ್ ಮಾಡ್ಕೊಂಡವಳಲ್ಲ ಅದಕ್ಕೆ ನಮ್ ಜೀಜು ಸಾಲ್ತಿಲ್ಲ. ನಂಗೆ ಕಾಲ್ ಸಿಗಲ್ಲ ಮುಂದೆಗಡೆ ಬ್ಯಾನೆಟ್ ಕಾಣಿಸಲ್ಲ. ಅದಕ್ಕೆ ಸೀಟ್ ಇಷ್ಟು ಮುಂದಕ್ಕೆ ಹಾಕೊಂಡಿರೋದು. ನಮ್ದಾದ್ರೆ ಇಷ್ಟ ಐತೆ ಕಾಣಿಸುತ್ತೆ. ಓಡಿಸ್ತಾಳೆ ಗೈಸ್ ಪರವಾಗಿಲ್ಲ. ಪರವಾಗಿಲ್ಲ ಚೆನ್ನಾಗಿ. ನಾನು ಇಷ್ಟೇ ಓಡಿಸೋದು ಆದ್ರೆ ನನ್ ಕೈಗೆ ಯಾರು ಕೊಡಲ್ಲ ಅಷ್ಟೇ. ಯಾಕಂದ್ರೆ ನಿಂಗೆ ಕಾಲ್ ಸಿಗಲ್ಲ ಕೈ ಕೊಡಕ್ಕೆ. ಬೆಂಚ್ ಹಾಕೊಂಡ್ರಿಸ್ಬಿಡೋದು. ಇವತ್ ನೋಡೋಣ ನಮ್ಮ ಮನೇಲಿ ಕೇಳ್ತೀನಿ. ಪರವಾಗಿಲ್ಲ ಅವನೇ ಬಂದ್ ಕುತ್ತಾನ ಬಿಡು ನೀನು. ಆ ಕಡೆ ಮಿರರ್ ನೋಡ್ಕೆ ಅಷ್ಟೇ. ಆ ಕಡೆ ಈ ಕಡೆ ಯಾರು ಬಂದಾರ ಅಂತ. ಬಾ ಮತ್ತೆ. ನಮ್ಮ ಅಕ್ಕ ಓಡಿಸ್ತಿರೋದು ಕಾರ್ತಿ ನಮ್ ದೇವಸ್ಥಾನಕ್ಕೆ ಹಾಕ್ಬಿಟ್ಟವನೆ. ಇನ್ನಲ್ಲಿ ಹೆಂಗೋ ಬಿಟ್ಲು ಗೈಸ್. ಕಾರ್ತಿಕ್ ಹೋಗ್ತಾವನ್ ಇವಾಗ ಓಡ್ಸಕ್ಕೆ. ಡೋರ್ ತೆಗಿಬಿಡ ಅಲ್ಲಿ ಕಾರ್ ಬಂದೈತೆ ಅಂತ. ಒಬ್ರಾದ್ಮೇಲೆ ಒಬ್ರು ಕಾಂಪಿಟೇಷನ್ ಕಾರ್ ಓಡ್ಸಕ್ ನಮ್ ಮನೇಲಿ. ತೆಗಿ ಆ ಕಡೆ ಸೋತ. ತೆಗಿಯಪ್ಪ. ಸದ್ಯ ಅಕ್ಕ ಹೇಳಿದ್ಲು ಅಣ್ಣ ಓಡಿಸ್ತಾನೆ. ನೀವು ನೋಡ್ಸಿದ್ರೆ ಏನ್ ಗಾಬರಿ ಇಲ್ಲ ನನ್ಗೇನು. ಗೈಸ್ ಚೇಂಜ್ ಆಯ್ತು ಸೀಟ್. ಅಣ್ಣ ಓಡಿಸ್ತಾನೆ. ಇರ್ಲಾ ಕುತ್ಕೊಂಡೇ ಇಲ್ಲ ಪಾಪ. ಕುತ್ಕೊಂಡೇ ಹಾಕೊಂಡಿಲ್ಲ ಬಿಟ್ಟಿಲ್ಲ. ಹಾಕೊಂಡೇ ಇಲ್ಲ ಅಲ್ಲೇ ಜುಯ್ ಜುಯ್ ಅಂತ ಹೋಗ್ತಾನೆ ಚಿಂಗಾಲೆ. ಈ ತರ ಓಡಿಸ್ತಾನೆ ಬಿಡ್ರಿ. ಭಯ ಇಲ್ಲ. ಈಗ ಎಲ್ಲ ಮಜಾ ತೋರಿಸ್ಕೊಂಡು ಈಗ ಬಾಯಿಗೆ ಬಂದತ್ತು ಜೀವ ಹಂಗ ಮಾತು ಬರ್ತಿರ್ಲಿಲ್ಲ. ಈಗ ಒಂಥರ ಧೈರ್ಯ ಬಂದಿದೆ. ಅಯ್ಯಪ್ಪ ಹಿಂಗೆ ಜಗ್ ಜಗ್ ಅಂತ ನಾನು ಒಂದ್ಸತಿನೂ ಬಿಡ್ಲಿಲ್ಲ. ನಾನ್ ಜಗ್ ಜಗ್ ಅಂತ ಹೇಳ್ಬಿಟ್ಟು ಹಿಂಗೆ ಹಿಂಗ್ ಬಿದ್ದಾವ ಹಂಗೆ ಜಗ್ ಜಗ್ ಅಂತ ಬಿಟ್ಟಲ್ಲ. ಇವ್ರಿಬ್ರು ಜಗ್ಲ ಸ್ಟಾರ್ಟ್ ಆಯ್ತು ನೋಡ್ರಿ. ಕಾರ್ ಓಡ್ಸಿಲ್ಲ ನಾನ್ ಬಿದ್ದೆ ಹೋಗ್ತಿದ್ದೀನಿ ಕಣ. ಹಿಂಗೆ ನೋಡು ಜಗ್ ಜಗ್ ಅಂತ ಬಿಡ್ತಾನೆ. ಒಂದ್ ಗೇರ್ ಹಾಕಕ್ ಬರಲ್ಲ, ಗೇರ್ ಚೇಂಜ್ ಮಾಡಕ್ ಬರಲ್ಲ. ಇವಳು ಇಷ್ಟೇ ತನಕ ನಮ್ ಜೀಜಿಗಳು ಚೇಂಜ್ ಮಾಡಿಸ್ತಿರ್ಲ ಕೇರ್ನ ಹೇಳ್ತಾವಳಿ ಇಲ್ಲಿ ಬಂದು. ನಾನೇ ಚೇಂಜ್ ಮಾಡಿಸ್ತಿಲ್ಲ. ಇಲ್ಲಿ 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 ಅಂತ ಅವರೇ ಚೇಂಜ್ ಮಾಡ್ತಿದ್ರು. ಸೊ ಎಸ್ ಫೈನಲಿ ಮನೆ ರೀಚ್ ಆದ್ವಿ. ಅಂಡ್ ನೋಡಿ ಎಲ್ಲ ರೆಡಿಯಾಗಿ ನಿಂತ್ಕೊಂಡವ್ರು ಇಬ್ರು ವೆಯ್ಟ್ ಮಾಡ್ತಾ ಇದಾರೆ ನಾವ್ ಬರೋದನ್ನೇ. ಸೊ ಗೈಸ್ ಇವಾಗ ಬಂದಿದ ತಕ್ಷಣ ಟೌನ್ಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ತಿಪ್ಟೂರಿಗೆ ಕರ್ಕೊಂಡ್ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಮತ್ತೆ ಶಾಪಿಂಗ್ ಮಧ್ಯೆ ಆಗ್ಬೇಕಾದ್ರೆ ಶಾಪಿಂಗ್ ಮಧ್ಯೆ ಮುಗಿದ್ಮೇಲೆ ಶಾಪಿಂಗು ಇರ್ತದೆ. ನೆವರ್ ಎಂಡಿಂಗ್ ಶಾಪಿಂಗ್ ನಡೀತಾನೆ ಇರುತ್ತೆ.
ಹೋಗ್ತಾನೆ ಇರ್ಬೇಕು. ಚಪ್ಪಲ್ ಹಾಕೊಂಡ್ಬಿಟ್ಟು ನಮ್ಮ ಅಕ್ಕ ಒಂದ್ಸತಿ ಜಾರಿ ಇಲ್ಲಿ ಫುಲ್ ಸ್ಲೈಡ್ ಆಗಿ ಶಾಪ್ ಅಲ್ಲೆಲ್ಲ ನೋಡ್ತಾರೆ. ಈ ಶಾಪ್ ಅಲ್ಲಿ ಇಷ್ಟ ಆಗಿಲ್ಲ ಅಂತೆ. ಇದ್ರ ಆಪೋಸಿಟ್ ಇನ್ನೊಂದ್ ಶಾಪ್ ಇದೆ ಇವ್ರದ್ದು, ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ಇಷ್ಟ ಆಗಿಲ್ವಂತೆ ಇವ್ರಿಗೆ, ಏನೋ ಬಾರ್ಡರ್ ಸ್ಯಾರಿ ಬೇಕಂತೆ. ಸೊ ವಿ ಆರ್ ಗೋಯಿಂಗ್ ದೇರ್ ಗೈಸ್. ಇವ್ರದ್ದು ಇದು ಆಪೋಸಿಟ್ ಇದೆ ಶಾಪ್. ಹಿಂಗ್ ಬಂದ್ ಇಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಹಿಂಗೆ ಹೋಗೋದು. ಚೆನ್ನಾಗಿದೆ ಐಡಿಯಾ. ಗೈಸ್ DSC ಅವರು ಆದ್ರೆ ನಂಗೆ ಸ್ಟೆಪ್ಸ್ ಇಷ್ಟ ಇಲ್ಲ. ಬೆಟ್ಟ ಮೌಂಟೇನ್ ಹತ್ತದಂಗ್ ಹತ್ಬೇಕು. ನಮ್ಮ ಅಕ್ಕನ ಮದ್ವೆಗೆ ಇಲ್ಲೇ ತಗೊಂಡಿರೋದು ನಮ್ಮ ಅಮ್ಮವ್ರ ಸ್ಯಾರಿನೆಲ್ಲ. ಅಮ್ಮ ನಮ್ಮ ಆಂಟಿ ಎಲ್ರುನುವೆ ಇಲ್ಲೇ ತಗೊಂಡಿರೋದು ಮದ್ವೆಗ್ ಸ್ಯಾರಿನ. ಇವಾಗೂ ಮತ್ತೆ ಪುನಃ ಇಲ್ಲಿಗೆ ಬಂದವ್ರು ಸ್ಯಾರಿ ತಗೊಳೋದಿಕ್ಕೆ. ನೋಡ್ತಾ ಇದಾರೆ. ಫೈನಲಿ ಶಾಪ್ ಅಲ್ಲಿ ಸೀರೆ ತಗೊಂಡ್ರು. ಇವಾಗ ಮತ್ತೆ ಅಂಗಡಿಗೆ ಹೋಗ್ತಾ ಇದೀವಿ. ಇಲ್ಲಿ ತಗೊಂಡ್ರು, ಅಂಗಡಿಗೆ ಹೋಗ್ತಿದೀವಿ ಇವಾಗ. ನಾನು ಒಂದ್ ಸ್ಯಾರಿ ತಗೋಬೇಕು ಗೈಸ್. ಫೆಸ್ಟ್ ಬೇರೆ ಐತಲ್ಲ ನಮ್ ಕಾಲೇಜಲ್ಲಿ. ಇವಾಗ ನಮ್ಮ ಅಮ್ಮಂಗ್ ಬ್ಲೇಡ್ ಹಾಕ್ಬಿಡ್ತೀನಿ. ಅವ್ ಹೆಂಗು ಇವಾಗ ಕ್ಯಾಶ್ ಎಲ್ಲ ತಂದ್ಬಿಟ್ಟವ್ರೆ. ಇವಾಗ್ಲೇ ಬೇಡ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ಆಮೇಲೆ ಪುನಃ ಕೊಡ್ಸಲ್ಲ ಅವ್ರು. ಏನ್ ಮಾಡಕ್ಕೆ, ನೀನ್ ಹಾಕೊಳಲ್ಲ ಮಾಡಲ್ಲ, ಒಂದ್ ದಿವಸಕ್ಕೆಲ್ಲ ಬೇರೆ ಯಾವ್ದಾದ್ರು ಹಾಕೋ ಮನೇಲಿ ಅಂತ ಅಂತಾರ. ಓಕೆ, ಆಮೇಲೆ ಸಿಗ್ತೀನಿ ರೀ ಗೈಸ್. ನಾನ್ ಸ್ಯಾರಿ ಸೆಲೆಕ್ಟ್ ಮಾಡ್ಬೇಕು ಇವಾಗ. ಸೊ ಗೈಸ್, ಇದೆ ಗ್ಯಾಪ್ ಅಲ್ಲಿ ನಾನು ಒಂದ್ ಸೀರೆ ತಗೊಂಡ್ಬಿಟ್ಟೆ. ನಮ್ಮ ಅಮ್ಮ ಫೆಸ್ಟಿಗೆ ಕೊಡ್ಸಿದ್ರು. ನೋಡೋಣ ಬನ್ನಿ. ಬೇರೆ ದಿನ ಬಂದಿದ್ರೆ ಹೆಂಗೂ ಕೊಡ್ಸ್ತಿರ್ಲ. ಹೆಂಗೂ ನಮ್ಮ ಅಕ್ಕಂಗ್ ಶಾಪಿಂಗ್ಗೆ ಅಂತ ಬಂದಿದ್ರು, ನಾನು ಒಂದ್ ತಗೊಂಡ್ಬಿಟ್ಟೆ, ಕೊಡಿಸ್ಬಿಟ್ರು. ಗೈಸ್ ಇಷ್ಟೊತ್ತು 2 ಅಂಗಡಿ ಮುಗಿಸಿದ್ರು. ಇವಾಗ ನೆಕ್ಸ್ಟ್ 3ನೇ ಅಂಗಡಿಗೆ ಹೋಗ್ತಾವ್ರೆ. ಇನ್ನ ಎಷ್ಟ್ ಅಂಗಡಿ ಕರ್ಕೊಂಡ್ ಹೋಗ್ತಾನ ನೋಡೋಣ ಬನ್ನಿ. ಮದ್ವೆ ಮುಗಿದ್ರು ಇನ್ನ ಶಾಪಿಂಗ್ ನಡೀತಾನೆ ಐತೆ ಇವ್ರದ್ದು. ಇನ್ನ ಅದ್ ಯಾವತ್ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ನನ್ಗಂತೂನುವೆ. ಎಲ್ಲ ಮಗಾಯ್ತ್ರಿ. ಸೊ ಗೈಸ್, ನೆನ್ನೆ ಕಸ್ಟರ್ಡ್ ಮಾಡಿದ್ವಿ. ನೆನ್ನೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಇವತ್ತು ಏನಾಗೈತೆ ನೋಡೋಣ ಬನ್ನಿ. ಓ ಮೈ ಸಖತ್ತಾಗಿ ವೇಟ್ ವಾಟ್ ಗೈಸ್, ನೆನ್ನೆ ಕರೆಂಟ್ ಹೋಗ್ಬಿಟ್ಟು ಈ ತರ ಆಗೈತೆ ಕಸ್ಟರ್ಡ್. ನನ್ ಪ್ರಕಾರ ಇದನ್ನ ತಿನ್ನಕ್ಕೆ ಆಗಲ್ಲ, ಮೊಸರಿಗೆ ಹಾಕ್ಬೇಕು. ಇದೆಲ್ಲ ಕ್ಲೀನ್ ಮಾಡ್ಬೇಕು. ಮೈ ಗಾಡ್. ನಮ್ಮ ಅಕ್ಕ ನನ್ಗೆ ನನ್ ತಮ್ಮಂಗೆ ಇವತ್ತು ಪಿಜ್ಜಾ ತಗೊಂಬನ್ನಿ ಅಂತ ಕಳ್ಸಿದಾಳೆ. ಪಿಜ್ಜಾ ತಗೊಂಡ್ ಹೋಗ್ಬೇಕು ಗೈಸ್ ಮನೆಗೆ. ಯಾಕಂದ್ರೆ ಅವ್ರು ಆಚೆ ಬರಂಗಿಲ್ಲ ಅಂತ 1 ತಿಂಗಳು ಸಂಜೆ ಬೆಳಗ್ಗೆ ಎಲ್ಲ. ಸೊ ದಟ್ಸ್ ವೈ ನನ್ನ ತಮ್ಮನ ಕಳ್ಸಿದಾಳೆ. ಅಂಡ್ ವಿ ಆರ್ ಗೋಯಿಂಗ್ ಅಂಡ್ ದಿಸ್ ಟ್ರಾಫಿಕ್. ರಾತ್ರಿ ಎಲ್ಲ ಮುಗ್ದೋಯ್ತು. ನಮ್ಮ ಅಕ್ಕನ ಮದ್ವೆ ದಿನ ಸ್ಟಾರ್ಟ್ ಆಗಿತ್ತು. ಇವತ್ತೆಲ್ಲ ಕಂಪ್ಲೀಟ್ ಆಗಿದೆ. ಅಂಡ್ ಎಲ್ಲ ತೆಗಿತಾ ಇದ್ದಾರೆ ಇವಾಗ. ಇದೆಲ್ಲ ಅಂಗಡಿಗಳು ಹಾಕಿದ್ರು ಗೈಸ್ ಜೋರಾಗಿ. ಇವಾಗ ಎಲ್ಲ ತೆಗಿತಾ ಇದ್ದಾರೆ. ಜಾತ್ರೆ ಬೇರೆ ಮುಗ್ದೋಯ್ತಲ್ಲ. ಸೊ ದಟ್ಸ್ ವೈ. ತೇರ್ ನೋಡಿ. ಅಂಡ್ ಇದು ಹೊಸ ಫೌಂಟೇನ್ ಮಾಡಿದ್ದಾರೆ ಗೈಸ್ ತಿಪ್ಟೂರಲ್ಲಿ. ಐ ಲವ್ ತಿಪ್ಟೂರು ಅಂತ. ಫೈನಲಿ ಕೌಸ್ತುಭ ಬಂದಿದ್ದೀವಿ. ಪಿಜ್ಜಾ ತಗೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಅಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್.